ಅಲ್ಲ, ನೀವು ಯಾವ ನಮೂನೆಯ ಸೆಕ್ಯುಲರ್ ಮಾರ್ರೆ? ಅಲ್ಲ, ನೀವು ಇಷ್ಟು ದೊಡ್ಡ ಜನ ಆಗಿ ಹೋಗಿ ಹೋಗಿ ಆ ಸುಳ್ಳು ಸುದ್ದಿ ಹೇಳುವವನಿಗೆ ನೀವು ಸಪೋರ್ಟ್ ಮಾಡ್ತಿರಲ್ಲ. ನಿಮ್ಗೆ ಎಂತ ಹೇಳ್ಬೇಕು ಮಾರ್ರೆ ನಾವು? ಇದಾನಲ್ಲ ಈ ಜುಬೇರ್, ಆ ಸಂಬಾಲ್ನ ಬೆಂಕಿಯಲ್ಲಿ ಇವನ ಬೇಳೆ ಬೇಯಿಸ್ಲಿಕ್ಕೆ ಹೋರಾಟವ ನೀವು ಮತ್ತೆ ನಿಮ್ಮಂಥ ಕೆಲವು ಡೋಂಗಿ ಪ್ರಗತಿಪರರು ಇದ್ದಾರಲ್ಲ, ಅವರೇ ಈ ಸಮಾಜದ ಶಾಂತಿಯನ್ನ ಹಾಳು ಮಾಡ್ತಿರುವುದು. ಈ ರೀತಿ ಮಾಡುವ ಮುಖಾಂತರ ನೀವು ಜನರಿಗೆ ಎಂತ ಸಂದೇಶ ಕೊಡ್ತಾ ಇದ್ದೀರಾ? ನಿಮ್ಗೆ ಎಂತ ಹೇಳ್ಬೇಕು ಅಂತ ಆ ದೇವರಿಗೇ ಗೊತ್ತು. ಮಾತೆರೆಗ್ಲ ಸೊಲ್ಮೇಲು ಎಲ್ಲರಿಗೂ ನಮಸ್ಕಾರ. ಪ್ರಕಾಶ್ ರಾಜ್ ಸ್ಟ್ಯಾಂಡ್ಸ್ ವಿತ್ ಜುಬೇರ್. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಎಂತ ಇಲ್ಲ. ಅಲ್ಲ ಪ್ರಕಾಶ್ ರಾಜ್ ಅವರೇ, ಬಾಂಗ್ಲಾದ ಹಿಂದೂಗಳೊಟ್ಟಿಗೆ ನಾನಿದ್ದೇನೆ ಅಂತ ನೀವು ಯಾವತ್ತಾದ್ರೂ ಹೇಳಿದ್ದೀರಾ? ಇಲ್ಲ. ಉದಯನಿಧಿ ಸ್ಟಾಲಿನ್ನ ವಿರುದ್ಧ ನನ್ನ ಧ್ವನಿ ಇದೆ ಅಂತ ನೀವು ಯಾವತ್ತಾದ್ರೂ ಹೇಳಿದ್ದೀರಾ? ಇಲ್ಲ. ಐ ಸ್ಟ್ಯಾಂಡ್ ಬೈ ನೂಪುರ್ ಶರ್ಮಾ ಅಂತ ನೀವು ಯಾವತ್ತಾದ್ರೂ ಹೇಳಿದ್ದೀರಾ? ಇಲ್ಲ. ಅಲ್ಲ, ನೀವು ಹೇಳುದು ಇಲ್ಲ, ನೀವು ಹೇಳ್ತೀರಿ ಅನ್ನುವಂಥ ನಿರೀಕ್ಷೆ ಕೂಡ ಜನರಲ್ಲಿ ಇಲ್ಲ. ಪ್ರಕಾಶ್ ರಾಜ್ ಅವರೇ, ನೀವು ಹೀಗೆಲ್ಲ ಮಾತಾಡ್ತೀರಲ್ಲ, ಆಗ ನಾವು ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಮ ಈ ಸೆಕ್ಯುಲರ್ ಮುಖವಾಡವನ್ನ ನಾವು ಬಯಲ್ ಮಾಡಬೇಕಾಗ್ತದೆ. ಅಲ್ಲ, ನೀವು ಯಾವ ನಮೂನೆಯ ಸೆಕ್ಯುಲರ್ ಮಾರ್ರೆ? ಅಲ್ಲ, ಆ ಮೊಹಮ್ಮದ್ ಜುಬೇರ್ ಅವ ಯಾರು ಮಾರ್ರೆ? ನೀವು ಅಷ್ಟು ಹೊಗಳುವಂತ ಅಷ್ಟು ದೊಡ್ಡ ಕೆಲಸ ಅವ ಎಂತ ಮಾಡಿದಾನೆ ಅಂತ? ಅಲ್ಲ, ನೀವು ಇಷ್ಟು ದೊಡ್ಡ ಜನ ಆಗಿ ಹೋಗಿ ಹೋಗಿ ಆ ಸುಳ್ಳು ಸುದ್ದಿ ಹೇಳುವವನಿಗೆ ನೀವು ಸಪೋರ್ಟ್ ಮಾಡ್ತಿರಲ್ಲ, ನಿಮ್ಗೆ ಎಂತ ಹೇಳ್ಬೇಕು ಮಾರ್ರೆ ನಾವು? ಅಲ್ಲ, ಈ ಜುಬೇರ್ ಇದ್ದಾನಲ್ಲ, ಅವೆಂತ ಭಾರಿ ಒಳ್ಳೆ ಕೆಲಸ ಮಾಡಿದಾನ? ಯಾವುದೋ ಕಾಲದಲ್ಲಿ ಆದ ವಿಡಿಯೋವನ್ನ ಈಗ ಪೋಸ್ಟ್ ಮಾಡಿದ್ದಾನೆ. ಅಷ್ಟಕ್ಕೂ ಆದದ್ದೆಂತ? ಅವತ್ತು ಆ ಯತಿ ನರಸಿಂಹಾನಂದಿದ್ದಾರಲ್ಲ, ಅವರು ಮುಸ್ಲಿಮರ ವಿರುದ್ಧ ಏನೋ ಮಾತಾಡಿರ್ತಾರೆ. ಅವತ್ತೇ ಆಗಿರುವಂತ ಕತೆ ಅದು. ಅವರನ್ನು ಪೊಲೀಸರು ಅರೆಸ್ಟ್ ಕೂಡ ಮಾಡಿ ಆಗಿದೆ, ಅವರ ಮೇಲೆ FIR ಕೂಡ ಹಾಕಿ ಆಗಿದೆ. ಆ ಸುದ್ದಿಯನ್ನ ಈಗ ಈ ಜುಬೇರ್ ಈಗ ಪೋಸ್ಟ್ ಮಾಡ್ತಿದ್ದಾನೆ. ಎಂತಕ್ಕೆ ಬೇಕಿತ್ತು ಅವನಿಗೆ ಈ ಕೆಲಸ ಎಲ್ಲ? ಅವತ್ತಾದದನ್ನು ಇವತ್ತು ಇವನು ಪೋಸ್ಟ್ ಮಾಡಬೇಕಿತ್ತ? ಯಾವ ಉದ್ದೇಶದಿಂದ ಆ ಜುಬೇರ್ ಹೀಗೆ ಮಾಡಿದ್ದು? ಅಲ್ಲ ಪ್ರಕಾಶ್ ರಾಜ್ ಅವರೇ, ನೀವು ಕೂಡ ಹೋದಲ್ಲಿ ಬಂದಲ್ಲಿ ಮೈಕಿನ ಎದುರು ನಿಂತು ಸುಮಾರು ಮಾತಾಡಿದ್ದೀರಾ. ನೀವು ಆಗ ಹೇಳಿದ್ದನ್ನೆಲ್ಲ ಈಗ ಪೋಸ್ಟ್ ಮಾಡಿದ್ರೆ ನಿಮಗೆ ಎಂತ ಅನಿಸ್ತದೆ? ಯಾಕೆ ಈಗ ಪೋಸ್ಟ್ ಮಾಡಿದ್ದಾರೆ? ನನ್ನ ಮರ್ಯಾದೆ ಸಿಗಲಿಕ್ಕೆ, ನನ್ನ ತೇಜೋವಧೆ ಮಾಡಲಿಕ್ಕೆ ಈಗ ಪೋಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ ಇಲ್ವಾ? ಈ ಜುಬೇರ್ ತೇಜೋವಧೆ ಮಾಡಲಿಕ್ಕೆ ಹೀಗೆ ಮಾಡಿದ್ದಲ್ಲ. ಇವನು ಮಾಡಿದ್ದು ನೋಡಿದ್ರೆ ಕೋಮುಗಲಭೆಯನ್ನ ಸೃಷ್ಟಿ ಮಾಡಲಿಕ್ಕೆ ಬಾರಿ ದೊಡ್ಡ ಪ್ಲಾನ್ ಮಾಡಿದ ಹಾಗಿದೆ. ಅಲ್ಲಿ ಸಂಬಾಲ್ ಹೊತ್ತಿ ಉರಿತಾ ಉಂಟು. ಬೆಂಕಿ ಹಚ್ಚಿದ್ಯಾರು? ಸುಟ್ಟದ್ದು ಯಾರು? ಕೋಮುಗಲಭೆ ಮಾಡಿದ್ದು ಯಾರು? ಶೂಟ್ ಮಾಡಿದ್ದು ಯಾರು? ಇದೆಲ್ಲ ಸತ್ಯ ಈಗ ಒಂದೊಂದಾಗಿ ಈಗ ಹೊರಗಡೆ ಬರ್ತಾ ಉಂಟು. ಅಯ್ಯೋ, ಆ ಪಾಪದ ಮುಸ್ಲಿಮರನ್ನ ಪೊಲೀಸರು ಕೊಂದ್ರು, ಈ ಹಿಂದೂಗಳು ಜೈ ಶ್ರೀರಾಮ್ ಅಂತ ಕೂಗಿದ್ರು ಅಂತ ಹೇಳಿ ಆ ಪಾಪದವರು ಸುಮ್ಮನಿದ್ದಾರೆ ಅಂತ ಬಾಯಿಗೆ ಬಂದ ಹಾಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದು. ಇವರು ಸುಳ್ಳು ಹೇಳಿದ್ದೇ ಹೇಳಿದ್ದು. ಆದ್ರೆ ಈಗೆಂತಾಯ್ತು? ಒಂದೊಂದೇ ಸತ್ಯ ಈಗ ಹೊರಗಡೆ ಬರ್ತಾ ಉಂಟು. ಇದಾನಲ್ಲ ಈ ಜುಬೇರ್, ಆ ಸಂಬಾಲ್ನ ಬೆಂಕಿಯಲ್ಲಿ ಇವನ ಬೇಳೆ ಬೇಯಿಸ್ಲಿಕ್ಕೆ ಹೋರಾಟವ ಇಂಥವನ ಸಪೋರ್ಟ್ ಮಾಡ್ಲಿಕ್ಕೆಲ್ಲ ನೀವು ನಿಲ್ತಿರಲ್ಲ ಪ್ರಕಾಶ್ ರಾಜ್ ಅವರೇ, ನಿಮಗೆಂತ ಮನಸ್ಸಾಕ್ಷಿ ಇಲ್ವಾ? ಐ ಸ್ಟ್ಯಾಂಡ್ ಬೈ ಚಿನ್ಮಯ್ ದಾಸ್ ಅಂತ ನೀವು ಹೇಳಿದ್ದೀರಾ ಪ್ರಕಾಶ್ ರಾಜ್ ಅವರೇ. ಆ ಮುಸ್ಲಿಂ ಬಾಹುಳ್ಯದಲ್ಲಿರುವ ಬಾಂಗ್ಲಾದಲ್ಲಿರುವಂತಹ ಒಬ್ಬ ಹಿಂದೂ ನಾಯಕ ಇವರು. ಈಗ ಇವರ ಮೇಲೆ ರಾಷ್ಟ್ರದ್ರೋಹದ ಆರೋಪ ಹಾಕಿದ್ದಾರೆ. ಇವರ ಪರವಾಗಿ ನಿಂತ್ರ ನೀವು. ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ನಟರಾಜ್ ಅವರ ಮೇಲೆ ಈಗ FIR ಹಾಕಿದ್ದಾರೆ. ಇವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ರೌಡಿ ಶೀಟರ್ ತೆರೆಯುವ ಬಗ್ಗೆ ನೋಟಿಸ್ ಕೂಡ ನೀಡಿದ್ದಾರೆ. ನೀವು ಹೇಳುವ ಫ್ರೀ ಸ್ಪೀಚ್ ಇವರಿಗೆ ಅನ್ವಯ ಆಗುದಿಲ್ವಾ? ನಿಮ್ಗೆ ಇದು ವಿಷಯ ಗೊತ್ತಿರಬೇಕು ಆಯ್ತಾ? ನಿಮ್ಮ ಸಿನಿಮಾ ನೋಡುದು, ನಿಮ್ಮ ಸಿನಿಮಾವನ್ನ ಇಷ್ಟಪಡುದು ಕೇವಲ ಜುಬೇರ್ಗಳು ಮಾತ್ರ ಅಲ್ಲ, ಜಮುನಾಗಳು, ಜಾನಕಿಗಳು, ಜಾನವಿಗಳು, ಜನಾರ್ದನ್ ಅಂತವರು ಕೂಡ ನಿಮ್ಮ ಸಿನಿಮಾವನ್ನ ನೋಡ್ತಾರೆ, ಇಷ್ಟಪಡ್ತಾರೆ. ಅವರು ಕೂಡ ಮುಂದೊಂದು ದಿನ ನಿಮ್ಮ ಸಿನಿಮಾ ನೋಡ್ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡುವಂತ ಟೈಮ್ ಕೂಡ ಒಮ್ಮೆ ಬರ್ತದೆ. ಇದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ತಿಳ್ಕೊಳ್ಬೇಕು ಆಯ್ತಾ? ಕೋಮುದಳ್ಳುರಿ ಹಚ್ಚುವ ಒಬ್ಬ ಮನುಷ್ಯನ ಜೊತೆಗೆ ನಾನಿರ್ತೇನೆ ಅಂತ ಹೇಳಿ ನೀವು ಟ್ವೀಟ್ ಮಾಡಿದ್ದೀರಲ್ಲ, ಈ ರೀತಿ ಮಾಡುವ ಮುಖಾಂತರ ನೀವು ಜನರಿಗೆ ಎಂತ ಸಂದೇಶ ಕೊಡ್ತಾ ಇದ್ದೀರಾ? ನಿಜವಾಗಿ ನೀವು ಆ ಕೋಮು ಗಲಭೆಯನ್ನ ಖಂಡಿಸಬೇಕಿತ್ತು. ಅದನ್ನ ಬಿಟ್ಟು ನೀವು ಆ ಪುಣ್ಯಾತ್ಮನಿಗೆ ಸಪೋರ್ಟ್ ಮಾಡ್ತೀರಲ್ಲ ಮಾರ್ರೆ, ನಿಮ್ಗೆ ಎಂತ ಹೇಳಬೇಕು ಅಂತ ಆ ದೇವರಿಗೇ ಗೊತ್ತು. ಜುಬೇರ್ ಈ ರೀತಿ ಸುಳ್ಳು ಸುದ್ದಿ ಹಬ್ಬುದಿದೇ ಮೊದಲಲ್ಲ. ಈ ಹಿಂದೆ ಕೂಡ ಇಂಥದ್ದೇ ಸಾಕಷ್ಟು ಸುಳ್ಳು ಹೇಳಿಕೊಂಡು ಬಂದಿದ್ದಾನೆ. ಉತ್ತರ ಪ್ರದೇಶದಲ್ಲಿ ಕನ್ವರ್ ಯಾತ್ರೆಯ ಟೈಮ್ನಲ್ಲಿ ಈ UP ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ತದೆ. ಎಂತಂತ? ಪ್ರತಿ ಒಂದು ಅಂಗಡಿಯ ಎದುರುಗಡೆ ಆ ಅಂಗಡಿಯ ಮಾಲೀಕನ ಹೆಸರನ್ನ ಹಾಕಬೇಕು ಅಂತ. ಯಾಕೆ ಈ ರೀತಿ ಆದೇಶ ಹೊರಡಿಸ್ತದೆ ಅಂತ ಹೇಳಿದ್ರೆ, ಅಲ್ಲಿ ಕನ್ವರ್ ಯಾತ್ರೆಯನ್ನ ಮಾಡ್ತಾರಲ್ಲ ಆ ಹಿಂದೂ ಭಕ್ತರಿದ್ದಾರಲ್ಲ, ಅವರಿಗೆ ಯಾವುದೇ ರೀತಿ ಅಪವಿತ್ರ ಆಗಬಾರ್ದು ಅಂತ ಹೇಳಿ.
ಯಾಕಂದರೆ ಕೆಲವೊಂದು ಅಂಗಡಿಗಳಲ್ಲಿ ಮಾಂಸವನ್ನು ಬೆರೆಸಿಕೊಡ್ತಾರೆ, ಮತ್ತು ಕೆಲವೊಂದು ಅಂಗಡಿಗಳಲ್ಲಿ ಈ ಜ್ಯೂಸಿಗೆಲ್ಲ ಮೂತ್ರವನ್ನು ಬೆರೆಸಿಕೊಟ್ಟಂಥ ಘಟನೆ ಸುಮಾರಾಗಿತ್ತಲ್ಲಿ. ಅದಕ್ಕೋಸ್ಕರ ಈ ರೀತಿ ಒಂದು ಕಾನೂನನ್ನು ತರಬೇಕು ಅಂತ ಹೇಳಿ ಒಂದು ಆದೇಶ ಹೊರಡಿಸ್ತಾರೆ. ಆದರೆ ಈ ಜುಬೇರ್ ಎಂತ ಮಾಡ್ತಾನಂತ ಹೇಳಿದರೆ, ಮುಸ್ಲಿಮರು ಮತ್ತು ದಲಿತರಿಗೆ ಆಗುವ ವ್ಯಾಪಾರವನ್ನು ಕಮ್ಮಿ ಮಾಡಲಿಕ್ಕೆ ಈ ಥರದ ಒಂದು ಆದೇಶ ತಂದಿದ್ದಾರೆ ಅಂತ ಹೇಳಿ ಇವ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾನೆ. ಕನ್ವರ್ ಯಾತ್ರೆಯಲ್ಲಿ ತೊಡಗಿದ್ದ ಹಿಂದೂಗಳು ಪೊಲೀಸರ ವಾಹನವನ್ನು ಉರುಳಿಸ್ತಾರೆ ಅಂತ ಹೇಳಿ ಇನ್ನೊಂದು ಹಸಿ ಸುಳ್ಳನ್ನು ಇವನು ಹೇಳ್ತಾನೆ. ಆದರೆ ಅಲ್ಲಿ ಆದದ್ದೆಂತ, ಕನ್ವರ್ ಯಾತ್ರೆಗೆ ಅಂತ ಹೋಗುವಂಥ ಹಿಂದೂಗಳಿಗೆ ಪ್ರತ್ಯೇಕವಾಗಿ ಒಂದು ಲೇನನ್ನು ನಿರ್ಮಾಣ ಮಾಡಿದ್ರು. ಆದರೆ ಎದುರುಗಡೆಯಿಂದ ಬಂದಂಥ ಈ ಗಾಡಿ ಇದೆಯಲ್ಲ, ಅದೇ ಲೇನ್ನಲ್ಲಿ ಹೋಗಿ ಯಾತ್ರೆ ಮಾಡ್ತಾ ಇರುವಂಥ ಒಬ್ಬ ಹಿಂದೂಗೆ ಅದರಿಂದ ಗಾಯ ಕೂಡ ಆಗ್ತದೆ. ಆ ಗಾಡಿ ಡಿಕ್ಕಿ ಹೊಡಿತದೆ ಆ ಹಿಂದೂಗೆ. ಆಗ ಅಲ್ಲಿ ಕೋಪಗೊಂಡಂತ ಹಿಂದೂಗಳು ಅಂದರೆ ಕನ್ವರ್ ಯಾತ್ರಿಗಳು ವಾಹನದ ಚಾಲಕನನ್ನ ತರಾಟೆಗೆ ತಗೊಳ್ತಾರೆ. ನಡೆದದ್ದು ಇಷ್ಟೇ. ಆದರೆ ಈ ಜುಬೇರ್ ಹಿಂದೂಗಳ ಮೇಲೆ ಆರೋಪವನ್ನ ಮಾಡಿ ಒಂದು ದೊಡ್ಡ ನ್ಯೂಸ್ ಅನ್ನೇ ಹಬ್ಬಿಸಿರ್ತಾನೆ. ಪ್ರಕಾಶ್ ರಾಜ್ ಅವರೇ, ನಾನು ನಿಮ್ಗಿಂತ ಸಣ್ಣವಳು ಮಾರ್ರೆ, ನಾನು ಹೇಳಿದ್ರೆ ನಿಮಗೆ ಬೇಜಾರಾಗ್ಬೋದು, ಆದರೆ ಎಂತ ಮಾಡ್ಲಿಕ್ಕಾಗೋದಿಲ್ಲ. ಹೇಳುವಂಥ ಪರಿಸ್ಥಿತಿ ಬಂದಿದೆ, ನಾನು ಹೇಳಲೇಬೇಕು. ನೀವು ಮತ್ತೆ ನಿಮ್ಮಂಥ ಕೆಲವು ಡೋಂಗಿ ಪ್ರಗತಿಪರರು ಇದ್ದಾರಲ್ಲ, ಅವರೇ ಈ ಸಮಾಜದ ಶಾಂತಿಯನ್ನು ಹಾಳು ಮಾಡ್ತಿರೋದು. ಪ್ರಗತಿಪರರು ಅಂತ ಅನ್ನಿಸಿಕೊಂಡವರು ನಿಮ್ಮ ವಿಶ್ವಾಸಾರ್ಹತೆಯನ್ನು ಸಾಬೀತು ಮಾಡುವಂಥ ಟೈಮ್ ಬಂದಿದೆ. ಅಂಥ ಸ್ಟೇಜ್ನಲ್ಲಿದ್ದೀರಾ ನೀವು ಒಂದು ವಿಷಯದ ಬಗ್ಗೆ ಪಕ್ಷಾತೀತವಾಗಿ ಮಾತಾಡಿ, ಆಗ ನಾವು ನಿಮ್ಮನ್ನು ಒಪ್ಪಿಕೊಳ್ತೇವೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.